ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಿಜನ್ ಫಾರ್ಮ್ ಇನ್ ಮಂಡ್ಯ. ಈ ವಿಡಿಯೋದಲ್ಲಿ ಏನು ನೋಡೋಣ ಅಂದರೆ, ನಮ್ಮ ಪಾರಿವಾಳಗಳಿಗೆಲ್ಲ ಅಕ್ಕಿಗಳಿಗೂ ಸ್ನಾನ ಮಾಡೋಕ್ಕೆ ಅಂತ ನೀರಿಟ್ಟಿದ್ದೆ. ಸೊ ಆ ವಿಡಿಯೋ ಅಪ್ಡೇಟ್ ಮಾಡೋಣ ಅಂತ ಅಂದ್ಕೊಂಡೆ. ತುಂಬ ದಿನದಿಂದ ಸ್ವಲ್ಪ ಜನ ಕೇಳ್ತಿದ್ರು ಪಾರಿವಾಳಗಳಿಗೆ ಸ್ನಾನ ಮಾಡಬೇಕಂದ್ರೆ ಯಾವ ಥರ ಸೆಟಪ್ ಮಾಡಬೇಕು, ಏನು ಮಾಡಬೇಕು ಅಂತ. ಸೊ ಅದು ಒಂದು ಸಿಂಪಲಾಗಿ ಒಂದು ವಿಡಿಯೋ ಹಾಕೋಣ ಅಂದ್ಕೊಂಡೆ. ಸೊ ಅದಕ್ಕೆ ಇವತ್ತು ರೆಕಾರ್ಡ್ ಮಾಡಿದೆ. ಸೊ ನೀವು ಪಾರಿವಾಳಗಳಿಗೆ ಸ್ನಾನ ಮಾಡಿಸೋದು ತುಂಬ ಇಂಪಾರ್ಟೆಂಟು. ಅದು ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ. ಸೊ ನೀವು ಮೊದಲು ಏನು ಮಾಡಬೇಕು ಅಂದರೆ, ಅಟ್ಲೀಸ್ಟ್ ವಾರಕ್ಕೆ ಒಂದು 2 ಸಾರಿನೋ ಇಲ್ಲ 1 ಸಾರಿನಾದರೂ ಮಾಡಿ. ಸೊ ಯಾವ ಟೈಮಲ್ಲಿ ಇಡಬೇಕು ಅಂದರೆ, ಒಳ್ಳೆ ಬಿಸಿಲು ಇರ್ತಕ್ಕಂಥ ಟೈಮಲ್ಲಿ ಈ ಥರ ನೀರಿಡಿ. ನೀರು ಇಡಬೇಕಾದ್ರೆ ನೀವೇನು ಮಾಡಬೇಕಂದ್ರೆ, ನಿಮ್ಮ ಹತ್ರ ತುಂಬ ಅಕ್ಕಿಗಳೈತೆ ಅಂದರೆ ಒಂದು 2-3 ಬೌಲಲ್ಲಿ ಈ ಥರ ಇಡಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಒಂದು ಬೌಲಲ್ಲಿ ಈಗ ಆಲ್ರೆಡಿ 4ರಿಂದ 5 ಅಕ್ಕಿ ಕೂತೈತೆ. ಅದಾದಮೇಲೆ ಇನ್ನೊಂದು ಬೌಲ್ ಪಕ್ಕ ಐತೆ, ಅದರಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಅಕ್ಕಿಗಳು ಸ್ನಾನ ಮಾಡ್ಬೋದು. ಸೊ ನಾನು ಕೂಡ ಕಡಿಮೆ ಇಟ್ಟಿದ್ದೀನಿ, ಇನ್ನೂ ಜಾಸ್ತಿ ಇಟ್ಟರೆ ಇನ್ನೂ ತುಂಬ ಒಳ್ಳೆಯದು. ನಾರ್ಮಲಾಗಿ ಏನಂದರೆ ಅಕ್ಕಿಗಳು ಈ ಥರ ನೀರಲ್ಲಿ ಕೂತ್ಕೊಳ್ಳುತ್ತೆ, ಮತ್ತೇನಂದರೆ ಅದರಲ್ಲೇ ಮಲ್ಕೊಂಡು ರೆಕ್ಕೆ ಎಲ್ಲ ತೇವ ಮಾಡ್ಕೊಳ್ಳುತ್ತೆ. ಸೊ ಈ ಥರ ಮಾಡೋದ್ರಿಂದ ಏನು ಒಳ್ಳೆಯದು ಅಂದರೆ, ಅಕ್ಕಿಗಳಿಗಿರ್ತಕ್ಕಂಥ ಏನು ಆಗಲಿ ಇಲ್ಲ ಏನಾರ ಲೈಸು ಆ ಥರ ಮತ್ತು ಏನಾರು ಹುಳು ಈ ಥರ ಚಿಟ್ಟೆಗಳೆಲ್ಲ ಇರುತ್ತೆ, ನೊಣದ ಥರ ಎಲ್ಲ ಬಾಡಿಲಿರುತ್ತೆ. ಸೊ ಅದೆಲ್ಲ ಹೋಗ್ಬಿಡುತ್ತೆ. ಅಂದರೆ ತುಂಬ ಒಳ್ಳೆಯದು ಈ ಥರ ಮಾಡಿದ್ರೆ. ಅಕ್ಕಿ ಮತ್ತು ಈ ಹಾಟ್ ವೆದರಲ್ಲಿ ಸ್ವಲ್ಪ ಕೂಲಾಗೂ ಆಗುತ್ತೆ ಬಾಡಿ. ಮತ್ತೆ ನೀವೇನು ಮಾಡ್ಬೋದು ಅಂದರೆ, ಇದ್ರ ಜೊತೆಲಿ ಬೇಕಾದ್ರೆ ಅರಿಶಿನ ಹಾಕಿದ್ರೆ ಇನ್ನೂ ಒಳ್ಳೆಯದು. ಯಾಕೆಂದರೆ ಅದು ಆ್ಯಂಟಿಬಯೋಟಿಕ್ ಥರ ಇರುತ್ತೆ. ಸೊ ನಿಮ್ಮದು ಅಕ್ಕಿಗಳಿಗೆ ಏನಾದ್ರು ರೋಗ ಈ ಥರ ಏನಾದ್ರು ಪ್ರಾಬ್ಲಮ್ ಇದ್ದರೂ ಕೂಡ ಅದು ಕ್ಯೂರ್ ಮಾಡೋದಕ್ಕೆ ಈಸಿಯಾಗಿರುತ್ತೆ. ಮತ್ತೆ ಏನಂದರೆ, ನೀವು ಈ ಥರ ಇಟ್ಟರೆ ಎಲ್ಲ ಅಕ್ಕಿಗಳು ಬಂದು ಸ್ನಾನ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಅಕ್ಕಿಗಳೇನು ಬರಲ್ಲ, ತುಂಬ ಕಡಿಮೆ ಅಕ್ಕಿಗಳು ಬರುತ್ತೆ. ನೀವು ಒಂದು 20 ಅಕ್ಕಿ ಇಟ್ಟಿದ್ದೀರಾ ಅಂದರೆ ಒಂದು 5ರಿಂದ 6 ಮಾತ್ರ ಬಂದು ಸ್ನಾನ ಮಾಡುತ್ತೆ. ನೀವು ರೆಗ್ಯುಲರಾಗಿ ಇಡ್ತಾ ಇದ್ರೆ, ಅದೇ ನೀವು ತುಂಬ ಲೇಟಾಗಿ ಯಾವಾಗಲೂ ಒಂದು ಸಾರಿ ಮಾಡ್ತೀರಾ ಅಂದರೆ ಆದಷ್ಟು ಎಲ್ಲ ಅಕ್ಕಿಗಳು ಬರೋಕ್ಕೆ ನೋಡುತ್ತೆ. ಬಟ್ ಏನು ಪ್ರಾಬ್ಲಮ್ ಅಂದರೆ, ಸ್ವಲ್ಪ ಅಕ್ಕಿಗಳು ತುಂಬ ಸ್ಟ್ರಾಂಗ್ ಐತೆ ಅಂದರೆ ಅದು ಬೇರೆ ಅಕ್ಕಿಗಳನ್ನ ಬರಕ್ಕೆ ಬಿಡಲ್ಲ, ಅದು ಕಚ್ಚಿ ಓಡಿಸ್ತಾ ಇರುತ್ತೆ. ಸೊ ಅದರಿಂದ ನೀವೇನಂದರೆ ಸ್ವಲ್ಪ ಜಾಸ್ತಿ ಜಾಗದಲ್ಲಿ ಇಟ್ಟರೆ, ದೊಡ್ಡದಾಗಿರ್ತಕ್ಕಂಥ ಬೌಲು ಇಲ್ಲಾಂದರೆ ಜಾಸ್ತಿ ಬೌಲ್ಗಳಿಟ್ಟರೆ ತುಂಬ ಒಳ್ಳೆಯದು. ಮತ್ತೆ ನೀವು ನೋಡ್ತಾ ಇದ್ದೀರಾ ಏನಂದರೆ, ಈ ಬೌಲು ತುಂಬ ಡೀಪ್ ಇಲ್ಲ, ಕಾಲು ಮಾತ್ರ ತೇವಾಗಂಥದ್ದೈತೆ. ಸೊ ಜಾಸ್ತಿ ಆಳನೂ ಇಡಬಾರ್ದು. ಯಾಕೆಂದರೆ ಏನಾಗುತ್ತೆ ಅಂದರೆ, ಅದು ಬಾಡಿ ಎಲ್ಲ ಫುಲ್ಲು ವೆಟ್ ಆಗ್ತೈತೆ ಅಂದರೆ ಅಕ್ಕಿಗಳು ಭಯ ಪಟ್ಕೊಂಡು ನೀರಲ್ಲಿ ಇಳಿಯಲ್ಲ. ಸೊ ಅದರಿಂದ ನೀವೇನು ಮಾಡಬೇಕು ಅಂದರೆ, ಸ್ವಲ್ಪ ಜಾಸ್ತಿ ಡೀಪ್ ಇಲ್ಲದೆ ಇರ್ತಕ್ಕಂಥದ್ರಲ್ಲಿ ಇಡಿ. ಸೊ ಜಾಸ್ತಿ ಏನು ಇಡಬೇಕಾಗಿಲ್ಲ, ಸ್ವಲ್ಪ ಕಡಿಮೆ ಇಟ್ಟರೂ ಕೂಡ ಸಾಕು. ಸೊ ಮತ್ತೆ ಏನಂದರೆ, ನೀವು ಸ್ವಲ್ಪ ಕ್ಲೀನಾಗಿ ತುಂಬ ಗಲೀಜಾಯಿತು ಅಂದರೆ ಬೇಕಾದ್ರೆ ನೀವು ಒಂದ್ಸರಿ ಎಕ್ಸ್ಚೇಂಜ್ ಮಾಡ್ಬೋದು. ಇದೇ ನೀರನ್ನ ಕುಡಿಯೋದಕ್ಕೆ ಬಿಡಬೇಡಿ. ಏನು ಮಾಡಿ ಅಂದರೆ, ಸ್ವಲ್ಪ ಹೊತ್ತು ಯೂಸ್ ಮಾಡಾದ್ಮೇಲೆ ಅದೆಲ್ಲ ಸ್ನಾನ ಮಾಡಾದ್ಮೇಲೆ ನೀರನ್ನ ಎರಚ್ಬಿಡಿ. ಸೊ ತಿರ್ಗಾ ತಂದು ಹೊಸ ನೀರು ಇಡಿ ಕುಡಿಯೋದಕ್ಕೆ ಅಂತ. ಮತ್ತೆ ಏನಂದರೆ, ಈ ಥರ ಸ್ನಾನ ಮಾಡಬೇಕು ಅಂದರೆ ನೀವು ಸ್ವಲ್ಪ ಫ್ರೆಶ್ ಆಗಿರ್ತಕ್ಕಂಥ ನೀರಿಟ್ಟರೆ ತುಂಬ ಒಳ್ಳೆಯದು. ಸೊ ಸ್ವಲ್ಪ ಜನ ಏನು ಮಾಡಿಬಿಡ್ತಾರೆ ಅಂದರೆ, ರಾತ್ರಿ ಎಲ್ಲ ಇದ್ದಿದ್ದಂಥ ತೇವದ ನೀರು ಇಲ್ಲ ಇಬ್ನಿಯಲ್ಲೆಲ್ಲ ತೇವಾಗಿರ್ತಕ್ಕಂಥ ನೀರನ್ನಿಟ್ಟರೆ ಅಲ್ಲೇನಾಗುತ್ತೆ ಅಂದರೆ, ಅಕ್ಕಿಗಳು ಸ್ವಲ್ಪ ಚಳಿ ಇರುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ, ಆವಾಗ ವೀಕ್ ಆಗೋದಕ್ಕೆ ಚಾನ್ಸಸ್ ಐತೆ. ಸೊ ಅದರಿಂದ ನೀವೇನು ಮಾಡಬೇಕಂದ್ರೆ, ಫ್ರೆಶ್ ಆಗಿರ್ತಕ್ಕಂಥ ನೀರನ್ನ ಇಡಿ. ಆವಾಗ ತಾನೇ ಹಿಡಿದು ಆವಾಗಲೇ ಇಟ್ಟರೆ ಚೆನ್ನಾಗಿರುತ್ತೆ. ಈ ಥರ ನೀವು ರೆಗ್ಯುಲರಾಗಿ ಅಟ್ಲೀಸ್ಟ್ ವಾರಕ್ಕೆ 1 ಸಾರಿನಾರು, ವಾರಕ್ಕೆ 2 ಸಾರಿನಾರು ಆ ಥರ ಮಾಡ್ತಾರೆ. ಅದು ತುಂಬ ಒಳ್ಳೆಯದು. ಮರಿಗಳು ಚೆನ್ನಾಗಿರುತ್ತೆ ಮತ್ತು ಅಕ್ಕಿಗಳು ಕೂಡ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ಬಟ್ ಏನಂದರೆ, ಜಗಳ ಆಡ್ತಾ ಇರುತ್ತೆ. ಸೊ ನೀವು ಅದರಿಂದ ಜಾಸ್ತಿ ಬೌಲ್ಸ್ಗಳು ಇಡೋದು ಒಂದು ಇಂಪಾರ್ಟೆಂಟ್ ಪಾಯಿಂಟು. ಆಮೇಲೆ ಏನಾಗುತ್ತೆ ಅಂದರೆ, ಸ್ವಲ್ಪ ಹೊತ್ತಾದಮೇಲೆ ಬಿಸಿಲಲ್ಲಿ ಎಲ್ಲ ಅಕ್ಕಿಗಳು ಕೂತ್ಕೊಂಡಿರುತ್ತೆ. ಸೊ ಅದರಲ್ಲೇ ಎಲ್ಲ ಮೈ ಕಾಯಿಸ್ಕೊಂಡು ಕೂತಿರುತ್ತೆ, ಒಂಥರ ಏನೋ ನೆಗಡಿ ಬಂದಂಗೆ, ಜ್ವರ ಬಂದಂಗೆ ಕೂತಿರುತ್ತೆ. ಯಾಕೆಂದರೆ ಬಾಡಿ ಎಲ್ಲ ತೇವ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಹೊತ್ತು ಮಲ್ಕೊಳ್ಳುತ್ತೆ. ಸೊ ನೀವು ನೋಡ್ತಾ ಇದ್ದೀರಲ್ಲ, ಅಕ್ಕಿಗಳೆಲ್ಲ ರೆಕ್ಕೆನ ಬಿಚ್ಕೊಂಡು ನೆಲದ ಮೇಲೆಲ್ಲ ಮಲಗೈತೆ. ಮತ್ತೆ ಏನಂದರೆ, ಸ್ವಲ್ಪ ಹೊರಗಡೆ ಎಲ್ಲ ಕೂತಿರುತ್ತೆ. ಆಮೇಲೆ ಏನು ಮಾಡಿಬಿಡಿ ಅಂದರೆ, ಈ ನೀರನ್ನ ಎರಚ್ಬಿಡಿ. ಮತ್ತೆ ಸ್ವಲ್ಪ ಜನಕ್ಕೆ ಡೌಟ್ ಬರುತ್ತೆ, ಏನಂದರೆ ಸ್ವಲ್ಪ ಅಕ್ಕಿಗಳು ಮೊಟ್ಟೆ ಮೇಲೆ ಇರುತ್ತೆ, ಮೊಟ್ಟೆ ಮೇಲೆ ಇರೋ ಅಂಥ ಅಕ್ಕಿಗಳೆಲ್ಲ ಈ ಥರ ಜಾಗದಲ್ಲಿ ಬಂದ್ಬಿಟ್ಟು ಸ್ನಾನ ಮಾಡ್ತಾ ಇರುತ್ತೆ. ಸೊ ಅದರಿಂದ ಏನು ಮೊಟ್ಟೆಗೇನು ಪ್ರಾಬ್ಲಮ್ ಆಗಲ್ಲ ಅಂತ ಕೇಳ್ತಾ ಇರ್ತಾರೆ. ಸೊ ಅದರಿಂದ ಖಂಡಿತ ಯಾವುದೇ ಥರ ಏನು ಪ್ರಾಬ್ಲಮ್ ಆಗಲ್ಲ. ಅಕ್ಕಿಗಳಿಗೆ ಗೊತ್ತು ಯಾವಾಗ ಏನು ಮಾಡಬೇಕು ಅಂತ. ಸೊ ನೀವು ಅದ್ರ ಬಗ್ಗೆ ತುಂಬ ಏನು ತಲೆ ಕೆಡಿಸ್ಕೋಬೇಡಿ. ಮೊಟ್ಟೆಲಿ ಇರ್ತಕ್ಕಂಥ ಅಕ್ಕಿಗಳು ಸ್ನಾನ ಮಾಡಿದ್ರು ಕೂಡ ಏನು ಪ್ರಾಬ್ಲಮ್ ಆಗಲ್ಲ. ಅದು ಯಾವ ಟೈಮಲ್ಲಿ ಹೋಗಿ ಮೊಟ್ಟೆ ಮೇಲೆ ಕೂತ್ಕೊಳ್ಳುತ್ತೆ ಅನ್ನೋಕೆ ಅದಕ್ಕೆ ಚೆನ್ನಾಗಿ ಗೊತ್ತು. ಸೊ ಅದೇ ಫ್ರೆಶ್ ಆಗಿ ಎಲ್ಲ ಬಾಡಿ ಎಲ್ಲ ಒಣಗಿದ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಮತ್ತು ತೇವದಲ್ಲಿ ಕೂತ್ಕೊಂಡ್ರು ಮೊಟ್ಟೆ ಏನು ಹಾಳಾಗಲ್ಲ. ಸೊ ಖಂಡಿತ ಚೆನ್ನಾಗಿರುತ್ತೆ. ಮತ್ತು ನೀವು ಸ್ನಾನ ಮಾಡಬೇಕಾದ್ರೆ ಏನಂದರೆ, ದೊಡ್ಡ ಅಕ್ಕಿಗಳಿಗೆ ಮಾತ್ರ ಮಾಡಿಸಿ, ಮರಿಗಳಿಗೆಲ್ಲ ಏನು ಮಾಡಿಸ್ಬೇಡಿ. ತುಂಬ ಸಣ್ಣ ಮರಿಗಳಿಗೆಲ್ಲ ಒಂದು 40-50 ದಿನ ಆಗಿ ಐತೆ ಅಂದರೆ ಅದೇ ಆಟೋಮೆಟಿಕಾಗಿ ಬಂದು ಸ್ನಾನ ಮಾಡುತ್ತೆ, ನೀವೇನು ಫೋರ್ಸ್ ಮಾಡಬೇಕಾಗಿಲ್ಲ. ಮತ್ತು ನಿಮ್ದು ಅಕ್ಕಿಗಳಿಗೆ ಏನಾದ್ರು ಪ್ರಾಬ್ಲಮ್ ಐತೆ, ಏನಾದರೂ ಸ್ವಲ್ಪ ಹುಳು ಆ ಥರ ಏನಾದ್ರು ಜಾಸ್ತಿ ಐತೆ ಅಂದರೆ, ನೀವು ಸ್ನಾನ ನೀವೇ ಮಾಡಿಸ್ಬೇಕು ಅಂದರೆ ಡೆಟಾಲ್ ಆ ಥರ ಹಾಕ್ಬಿಡ್ಬೇಕಾದ್ರು ಮಾಡಿಸ್ಬೋದು. ಅದು ಬೇಕಾದ್ರೆ ಇನ್ನೊಂದು ವೀಡಿಯೋದಲ್ಲಿ ನಾನು ಮಾಡಿ ತೋರಿಸ್ತೀನಿ ಯಾವ ಥರ ಮಾಡಿಸ್ಬೇಕು ಅಂತ. ಬಟ್ ಏನಂದರೆ, ನೀವು ಅದರಲ್ಲಿ ಮೂಗೆಲ್ಲ ಆಗ್ಬೋದು, ತಲೆಗೆಲ್ಲ ಆಗದೆ ಇರೋ ಥರ ಡೆಟಾಲ್ನ ನೋಡ್ಕೋಬೇಕು, ಅದೊಂದು ಇಂಪಾರ್ಟೆಂಟು. ಮೇ ಬಿ ನಾನು ಅದ್ರ ಬಗ್ಗೆನೂ ಕೂಡ ಒಂದು ವೀಡಿಯೋ ರೆಕಾರ್ಡ್ ಮಾಡಿಬಿಟ್ಟು ನಿಮಗೆ ಫ್ಯೂಚರಲ್ಲಿ ಹಾಕ್ತೀನಿ ಫ್ರೆಂಡ್ಸ್, ನೋಡಿ. ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.